ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರಿನ ಕೃಷಿಕ ಸಮಾಜ ನವದೆಹಲಿ ರೈತ ಸಂಘದ ವತಿಯಿಂದ ವಿವಿಧ ರೈತ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಧಿಕಾರಿಗಳಿಗೆ ಮಾರ್ಚ್ 25ರಂದು ಮನವಿ ಸಲ್ಲಿಸಲಾಗಿದೆ. ಈ ಮನವಿಯಲ್ಲಿ ರೈತರಿಗೆ ಎದುರಾಗುತ್ತಿರುವ ಸಂಕಷ್ಟಗಳ ಬಗ್ಗೆ ವಿವರಿಸಲಾಗಿದೆ. ವಿಶೇಷವಾಗಿ ಕೃಷಿ ಕಾರ್ಯಗಳಿಗೆ ಅಗತ್ಯವಾದ ಸೌಲಭ್ಯಗಳ ಕೊರತೆ, ಬೆಳೆಗಳಿಗೆ ಸಮರ್ಪಕ ಬೆಂಬಲ ಬೆಲೆ, ನೀರಾವರಿ ವ್ಯವಸ್ಥೆಯ ಅಭಾವ ಹಾಗೂ ಕೃಷಿ ಸಾಲದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯಲಾಗಿದೆ. ಈ ಬಗ್ಗೆ ರೈತರಿಗೆ ಅನುಕೂಲವಾಗುವಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಗಾಳೆಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಿರಟ್ಟಿ ಹಾಗೂ ಲಕ್ಷ್ಮೇಶ್ವರ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ನಮ್ಮ ಸಾಹೇಬರಿಗೆ ನಾವು ಏನು ಮನವರಿಕೆ ಮಾಡೋದಂತಂದ್ರೆ, ಇತ್ತೀಚಿನ ದಿನದಂದು ಒಂದು ತೋಟಗಾರಿಕೆ ಬೆಳೆಗಳಾದಂತ ಕಲ್ಲಂಗಡಿ ಆಗಿರ್ಬೋದು, ಮತ್ತು ಪಪ್ಪಾಯ ಆಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ಇನ್ನಿತರ ಬೆಳೆಗಳು ಸಹಿತ ಒಂದು ತನ್ನ ಕ್ರಿಯೆ ಆಗುವ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದ ನೇರವಾಗಿ ಹಣ್ಣಿಕಲ್ಲ ಒಂದು ಹಣ್ಣಿನ ಮೇಲೆ ಬಿದ್ದಿರೋದ್ರಿಂದ ಹಣ್ಣು ಸಹಿತ ಗುಣಮಟ್ಟ ಕೆಟ್ಟಿದೆ. ಮತ್ತು ಅನಂತರ ಎಲೆ ಸಹಿತ ಪತ್ರ ಹರಿತ ಕಳ್ಕೊಂಡು ಅದಕ್ಕೆ ಆಹಾರದಂಗಾಗಿ ಒಂದು ಕಾಯಿ ಸಹಿತ ಒಣಗ್ತಾ ಇದೆ. ಆ ಒಂದು ನಷ್ಟದಿಂದ ರೈತರು ಬಳಲುತ್ತಿದ್ದಾರೆ. ಇವತ್ತು ಮಾರುಕಟ್ಟೆಗೆ ಹೋದ್ರು ಸಹಿತ 2 ರೂಪಾಯಿ ಒಂದು ಕೆಜಿ ಕೇಳ್ತಾ ಇಲ್ಲ ಕಲ್ಲಂಗಡಿನ. ಮತ್ತು ಸಾಕಷ್ಟು 1 ಎಕರೆಗೆ 1,20,000 ಬೆಳೆದ್ರು ಸಹಿತ ಆ ರೈತಗೆ ಆದಾಯ ಇದ್ದಂಗಾಗಿ ರೈತ ಸುಮಾರು ನಮ್ಮ ತಾಲೂಕಿನ ಲಕ್ಷ್ಮೇಶ್ವರ ಹಾಗೂ ಸಿರಟ್ಟಿ ತಾಲೂಕಿನ ಸಮಗ್ರ ಎಲ್ಲ ಒಂದು ತಾಲೂಕು ಒಂದು ತೋಟಗಾರಿಕೆ ಬೆಳೆಗಳನ್ನ ತಾವು ಪರಿಶೀಲಿಸಿ ಯಾವ ಬೆಳೆಗಳು ಎಷ್ಟು ಪ್ರಮಾಣದ ಹಾಳಾಗ್ಯವು ಅದನ್ನ ಅಧಿಕೃತವಾಗಿ ದಾಖಲೆ ತೆಗೆದುಕೊಂಡು ಮತ್ತೆ ರೈತರು ಯಾವ ಪರಿಸ್ಥಿತಿ ಒಳಗೆ ಅರ್ಜಿ ಸಲ್ಲಿಸಬೇಕು ಮತ್ತೆ ಹೇಳ್ಬೇಕು. ಅರ್ಜಿ ಕೊಟ್ಟು ಹೋದ್ರು ಕಷ್ಟ ಬಿಟ್ಟು ಹೋತಂತಂದ್ರ ರೈತರಿಗೆ ಅನ್ಯಾಯ ಮಾಡ್ತೀರಿ ನೀವು. ದಯವಿಟ್ಟು ನಾನು ಎಷ್ಟು ಸರ್ ಹೇಳಿದ್ರು ನಾ ಏನ್ ಹೇಳ್ತೀನಿ, ಯಾವ ರೈತರು ಅದ್ರ ಅದಕ್ಕೆ ರಿಸೀವ್ ಕೊಡ್ರಿ, ನೀವು ಅಧಿಕೃತ ಒಂದು ಫೈಲ್ನಾಗ ಎಂಟ್ರಿ ಮಾಡ್ರಿ, ಮತ್ತೆ ರೈತ ನಾ ಕೊಟ್ಟಿದ್ದೆ ಅಂತ ಅವ್ನ ಸಿಗ್ನೇಚರ್ ತಗೋರಿ. ಇವು ಆದ್ರೆ ಮಾತ್ರ ಭದ್ರತೆ ಆಗತ್ತೆ ಅನ್ನೋದನ್ನ ನಾನು ತಾಲೂಕಾ ತೋಟಗಾರಿಕೆ ಒಂದು ನಿರ್ದೇಶಕರ ಮನವಿ ಮಾಡ್ತೀನಿ. ಮತ್ತ ನಮ್ಮ ಲಕ್ಷ್ಮೇಶ್ವರ ಭಾಗದ ಒಂದು ರೈತರು ಬಂದಿದ್ರು. ಏನಂತಂದ್ರೆ ಕೆಲವೊಂದಿಷ್ಟು ಇವತ್ತ ಶಾರ್ಟ್ಫಾಲ್ನಾಗ ಆಗಿರ್ಬೋದು, ಒಂದು ಬೆಳೆ ಸಮೀಕ್ಷೆ ಒಳಗಾಗಿರ್ಬೋದು, ಕೆಲವೊಂದಿಷ್ಟು GPS ನ ಅಡವಟ್ಟಿನಿಂದ ರೈತರಿಗೆ ಅವತ್ತು ಪ್ರೀಮಿಯಂ ಕಟ್ಟಿದ ಸಹಿತ ಅವ್ರು ಬೆಳೆ ಒಂದು ಪರಿಹಾರ ಬರ್ತಾ ಇಲ್ಲ. ಇದು ಒಂದು ಇನ್ಸೂರೆನ್ಸ್ ಕ್ಲೇಮ್ ಆದ್ರೂ ಸಹಿತ ಬರ್ತಾ ಇಲ್ಲ. ಕೆಲವೊಂದಿಷ್ಟು PR ಇಂದ ಆಗಿರ್ಬೋದು, ಕೆಲವೊಂದಿಷ್ಟು ನಿಮ್ಮ ಇಲಾಖೆಯಿಂದ ಆಗಿರ್ಬೋದು, ಲೋಪದೋಷಗಳನ್ನ ಸಹಿತ ಬೇರೆ ಆಗ್ಯಾನಂದ್ರೆ ವರ್ಷ ಬರೀ ಇಂಥ ಒಂದು ಪರಿಸ್ಥಿತಿ ಎದುರ್ಬೇಕಾಗತ್ತೆ. ಎಲ್ಲಾ ರೈತರು ವಿದ್ಯಾವಂತರಲ್ಲ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಎಲ್ಲಾ ರೈತರು ವಿದ್ಯಾವಂತರಲ್ಲ, ನೋಡೋ ಸಾಮರ್ಥ್ಯ ಸಹಿತ ಅವ್ರಿಗಿಲ್ಲ. ನಾವು ಸಾಕಷ್ಟು ಆ ಒಂದು ಇವತ್ತು ಶಾರ್ಟ್ಫಾಲ್ ಆಗಿರುವಂತಂದ್ರೆ ಒಂದು ಅಂಕಿ ಮತ್ತು ಸಂಖ್ಯಾಶಾಸ್ತ್ರದ ಸಹಿತ ಕೆಲವೊಂದಿಷ್ಟು ಎಡವಟ್ಟುಗಳಾಗ್ತಾ ಇದಾವೆ. ಒಂದು ಮತ್ತೆ ಆನಂತರ ವಾರಂಟಿಯಲ್ಲಿ ಇನ್ಸೂರೆನ್ಸ್ ಕಂಪ್ನಿಯವರು ಸಹಿತ ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅದು ಸಹಿತ ನಾವು ನಿರ್ದಾಕ್ಷಿಣೆ ಮಾಡ್ತೀವಿ. ಈ ವರ್ಷ ನಮ್ಮ ಹಿಂದಿನ ವರ್ಷ ಆದಂತ ಕ್ರಾಫ್ಟ್ ಇನ್ಸೂರೆನ್ಸ್ ಸಹಿತ ಶಾರ್ಟ್ಫಾಲ್ ಬಂದಿದೆ. ದಯವಿಟ್ಟು ನಮ್ಮ ಮುಖಂಡರಿಗೆ ಹಂಚ್ಬೇಕು ನೀವು. ಆನಂತರ ಇನ್ನೊಂದು ಏನಪ್ಪಾ ನಾ ಕೇಳ್ತೀನಿ ಅಂದ್ರೆ, ಯಾರ ರೈತ ಏನ್ ಬೆಳೆದಾನ ಅನ್ನೋದು ಪ್ರಾತ್ಯಕ್ಷವಾಗಿ ನೋಡಿ ಹೌದಲ್ಲ ಅನ್ನೋದನ್ನ ನೀವು ಸಾಮರ್ಥ್ಯ ಎಂದ ಕಲ್ಕೊಂತೀರಿ ಅಂದ್ರೆ ರೈತ ನಿಜವಾದ ನ್ಯಾಯ ಸಿಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ಹೇಳ್ತಿದ್ದೀನಿ. ನಿಜವಾಗಿ ರೈತ ಆ ಒಂದು ಪ್ರಾಮಾಣಿಕತೆ ಕಟ್ಟಿದಂತ ರೈತರಿಗೂ ಸಹಿತ ಇವತ್ತು ಅನ್ಯಾಯ ಆಗ್ತಾ ಇದೆ. ನನಗೆ ಹಲವಾರು ಒಂದು ತಾಲೂಕಿನಿಂದ ಫೋನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಎಲ್ಲಾ ರೀತಿಯಿಂದ ಇಲಾಖೆಗಳ ಗೊತ್ತು, ಕಮಿಷನರ್ ಗೊತ್ತು, ಎಲ್ಲ ಗೊತ್ತು. ಆದ್ರೆ ಅವ್ನು ಬಳಸೋಕ್ಕಿಂತ ಮುಖ್ಯ ನಮ್ಮ ತಾಲೂಕಿನ ನೀವು ಸಹಾಯಕ ನಿರ್ದೇಶಕರು ನಾವು ಏನ್ ಕೇಳ್ತೀಪ್ಪ ಅಂದ್ರೆ, ನಿಮ್ಮ ತೋಟಗಾರಿಕೆ ಬೆಳೆ ಬರ್ತಕ್ಕಂಥ ಈ ಒಣಬೇಸಾಯ ಕೃಷಿಯಲ್ಲಿ ಮೆಣಸಿನಕಾಯಿ ಮತ್ತು ಈರುಳ್ಳಿಗಳು ನಿಮಗೊಂದು ಬರ್ತಾವೆ, ಮತ್ತು ತೋಟಗಾರಿಕೆ ಬೆಳೆ ಅಂತಂದ್ರೆ ಇನ್ನಿತರ ಬರ್ತಾವೆ. ಎಲ್ಲಾ ಬೆಳೆಗಳಿಗೆ ಸಹಿತ ಇನ್ಸೂರೆನ್ಸ್ ಕಟ್ಟ ಮುಂದೆ ಎಷ್ಟು ನೀವು ಹುನ್ನಾರಾಗಿ ಮುಂದೆ ಬರ್ತೀರಿ, ಹಂಗೆ ಇನ್ಸೂರೆನ್ಸ್ ಒಂದು ಬೆಳೆ ಕಟಾವ್ ಸಂದರ್ಭದ ಸಹಿತ ರೈತರ ಸಮ್ಮುಖದಾಗ ನೀವು ಬೆಳೆ ಕಟಾವ್ ಮಾಡ್ರಿ. ಅದನ್ನ ರೈತರಿಗೆ ತಿಳಿಸಿ ಹೇಳ್ರಿ, 1 ಸ್ಕ್ವೇರ್ ಮೀಟರ್ ಎಷ್ಟು ಬರ್ತೈತಿ, ಇಳುವರಿ ಎಷ್ಟು ಬರ್ತೈತಿ, ನಿಮ್ದು ಹಿಂಗಾಕೈತಿ ಹಿಂಗಿಲ್ಲ, ಅದನ್ನೆಲ್ಲ ಸಹಿತ ರೈತರ ಜೊತೆ ಹಂಚ್ಕೊಂಡ್ರಿ ಅಂದ್ರೆ ರೈತರು ಸಹಿತ ಒಂದು ಉತ್ತಮ ಸ್ಥಿತಿ ಒಳಗೆ ನೀವು ಸ್ಪಂದನೆ ಮಾಡ್ತಾರೆ ಅನ್ನೋದನ್ನ ನಮ್ಮ ಎಲ್ಲಾ ಒಂದು ರೈತರ ಒಕ್ಕೂಟದಿಂದ ನಮ್ಮ ಮನವರಿಕೆ ಮಾಡ್ತಾ ಇದ್ವಿ. ಇದು ನಡೆ ಮುಂದೆ ತಿದ್ಕೋಬೇಕು. ತಿದ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನ ಮುಂದೆ ನಾವೆಲ್ಲರೂ ಕೂಡಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಾ ಎಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ದಯಪಾಲಿಸಿ ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಸರ್. ಆಯ್ತು.